Everyone, I am Amit Mashimade, working as Assistant Professor of Management at Government First Grade College, Jevargi. Today, we are going to deal the subject Financial Management for BBM third semester students who are affiliated to Gulbarga University. ಇವತ್ತಿನ ತರಗತಿಯಲ್ಲಿ ನಾವು ಹಣಕಾಸಿನ ಬಗ್ಗೆ ನೋಡೋಣ. ಹಣಕಾಸಿನ ಬಗೆಗಳು, ಹಣಕಾಸು ಅಂದರೆ ಏನು? First of all, when we heard the name of finance, what comes to our mind is money. So, finance is nothing but the management of the money, procuring of the money, management of the money. ಹಣಕಾಸು ಅಂತಂದರೆ ಏನು? ಹಣಕಾಸು ಯಾವ ಥರ ನಿರ್ವಹಣೆ ಮಾಡಬೇಕಂತ ನಾವು ನೋಡೋಣ. Finance is the lifeblood of any organization. We have already learnt it. ಅಂದರೆ ಒಂದು ಬಾಡಿಗೆ ರಕ್ತ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಷ್ಟೇ ಇಂಪಾರ್ಟೆಂಟು ಫೈನಾನ್ಸ್ ಇರುತ್ತೆ ಒಂದು ಆರ್ಗನೈಸೇಷನಿಗೆ. ಸೊ ಫೈನಾನ್ಸ್ ಈಸ್ ನಥಿಂಗ್ ಬಟ್ ಪ್ರೊಕ್ಯೂರ್ಮೆಂಟ್ ಆಫ್ ದಿ ಮನಿ ಫ್ರಮ್ ಡಿಫ್ರೆಂಟ್ ಸೋರ್ಸಸ್ ಫಾರ್ ಎನಿ ಆರ್ಗನೈಸೇಷನ್ ಆರ್ ಎನಿ ಎಂಟರ್ಪ್ರೈಸ್. ಇಟ್ ಬಿಕಮ್ಸ್ ಅ ವೆರಿ ಇಂಪಾರ್ಟೆಂಟ್ ಟಾಸ್ಕ್ ಫಾರ್ ಅ ಮ್ಯಾನೇಜರ್ ಹೂ ಈಸ್ ಮ್ಯಾನೇಜಿಂಗ್ ದ ಫೈನಾನ್ಸ್. ಅಂದರೆ ಫೈನಾನ್ಸಿನ ನಿರ್ವಹಣೆ ಯಾರು ಮಾಡ್ತಾ ಇರ್ತಾರೆ, ಹಣಕಾಸಿನ ನಿರ್ವಹಣೆ ಯಾರು ಮಾಡ್ತಾ ಇರ್ತಾರೆ, ಅದು ಬಹಳ ಒಂದು ಮುಖ್ಯವಾದ ಜವಾಬ್ದಾರಿ ಆಗಿರುತ್ತೆ ಆ ಒಂದು ಮ್ಯಾನೇಜರಿನ. ಸೊ ಅದಕ್ಕೆ ಫೈನಾನ್ಷಿಯಲ್ ಮ್ಯಾನೇಜರ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್ ಫಾರ್ ಎನಿ ಆರ್ಗನೈಸೇಷನ್. ಹಿ ಪ್ಲೇಸ್ ಅ ವೆರಿ important role in organization wherein the company wants to procure the money and the company wants to invest the money, or if the company wants to lend the money to somebody, then the financial manager plays a very important role. Here finance, as you have already seen, it is the lifeblood of the organization and it is important for procurement of the finance. Then coming on to the decision, what the finance manager does is, one is investment decision, then he has to go for the dividend decision, and he also has to go for the lending of the finance to the other people. So these decisions plays very important role for a finance manager. ಅಂದರೆ ಒಬ್ಬ ಫೈನಾನ್ಸ್ ಮ್ಯಾನೇಜರು ನಮ್ಮ ದುಡ್ಡನ್ನು, ಅಂದರೆ ಕಂಪನಿ ದುಡ್ಡನ್ನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದ ವಿಷಯ. ಅದೇ ಥರ ಯಾರು ನಮಗೆ ಡಿವಿಡೆಂಟ್ ಅಂತಂದರೆ ಇಲ್ಲಿ ಲಾಭಾಂಶ ನಾವೇನು ಕರಿತೀವಿ, ನಮ್ಮ ಯಾರು ಓನರ್ಸ್ ಇರ್ತಾರೆ, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ನಾವು ಓನರ್ಸ್ ಏನು ಕರಿತೀವಿ, ಅವರಿಗೆ ನಾವು ಲಾಭಾಂಶ ಕೊಡಬೇಕಾಗತ್ತೆ. ಸೊ ಇಲ್ಲಿ ಲೆಂಡರ್ಸ್ ಆರ್ ದೋಸ್ ಪೀಪಲ್ ಆರ್ ಲೆಂಡಿಂಗ್ ಈಸ್ ಸಮಥಿಂಗ್ ಫ್ರಮ್ ವೇರ್ ವಿ ಹ್ಯಾವ್ ಗಾಟ್ ದ ಮನಿ. ಅಂದರೆ ನಮ್ಮ ಡಿಬೆಂಚರ್ ಹೋಲ್ಡರ್ಸ್ ಇರ್ಬೋದು, ಅವರಿಗೆ ನಾವೇನು ಕೊಡಬೇಕು, ಸಾಲ ಪತ್ರಗಳಂತ ನಾವೇನು ಕರಿತೀವಿ, ಅವರಿಗೆ ನಾವು ಇಂಟ್ರೆಸ್ಟನ್ನು ಕೊಡಬೇಕಾಗುತ್ತೆ. ಯಾರಿಗೆ ಎಷ್ಟು ಇಂಟ್ರೆಸ್ಟು ಮತ್ತು ಯಾರಿಗೆ ಎಷ್ಟು ಹಣವನ್ನು ಕೊಡಬೇಕನ್ನೋ ನಿರ್ವಹಣೆನೇ ನಾವೇನಂತೀವಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಕಮಿಂಗ್ ಆನ್ ಟು ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈನಾನ್ಸ್, ಅಂದರೆ ಬಗೆಗಳೇನಿದ್ದಾವೆ ಫೈನಾನ್ಸಲ್ಲಿ, ಹಣಕಾಸದಲ್ಲಿ ಬಗೆಗಳೇನಪ್ಪ ಅಂತಂದರೆ, ಒಂದು ಇಕ್ವಿಟಿ, ಇನ್ನೊಂದು ಡೆಟ್. These are very important part of any organization. If a company has to grow, then it has to go for the optimum utilization of both equity as well as the debt. ಅದಕ್ಕೆ ನಾವು ಒಂದು ಆಪ್ಟಿಮಮ್ ಮಿಕ್ಸ್ ಅಂತ ಕರಿತೀವಿ. ಆಪ್ಟಿಮಮ್ ಮಿಕ್ಸ್ ಔಟ್ ಆಫ್ ದಿ ಇಕ್ವಿಟಿ ಆಸ್ ವೆಲ್ ಆಸ್ ದಿ ಡೆಟ್. ಸೊ ಇಫ್ ದೇರ್ ಈಸ್ ಅ 50% equity, then there should be 50% debt. ಡೆಟ್ ಅಂದರೆ ಸಾಲ ಅಲ್ಲ, ಹೇಗೆ ಮತ್ತು ಸಾಲ ನಾವು ತೊಗೊಳ್ಳೋದು ಯಾವ ಥರ ಚೆನ್ನಾಗಿರುತ್ತೆ ಅಂತ ನೀವು ಕೇಳ್ಬೋದು. ಇಲ್ಲಿ ಏನಾಗುತ್ತೆ, ಈ 50% ನಾವು ಇಕ್ವಿಟಿ ಅಂತಂದರೆ 50% ಓನರ್ಶಿಪ್ ನೀವು ಬಿಟ್ಕೊಟ್ಟಂಗೆ, ಒಂದು ಕಂಪನಿಯಲ್ಲಿ, ಒಂದು ಆರ್ಗನೈಸೇಷನಲ್ಲಿ 50% ಓನರ್ಶಿಪ್ ನೀವು ಬಿಟ್ಕೊಟ್ಟಂಗೆ, ಅಂದರೆ ಯಾರಿಗೆ, ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ. ಅದೇ ಥರ 50% ನೀವು ಡೆಟ್ಟನ್ನು ತೊಗೊಂಡ್ರೆ ಅಂದರೆ 50% ನೀವು ಸಾಲದಲ್ಲಿದ್ದಂಗೆ. ಸೊ ದೇರ್ ಶುಡ್ ಬಿ ದ ಬ್ಯಾಲೆನ್ಸ್ ಬಿಟ್ವೀನ್ ದ ಇಕ್ವಿಟಿ ಆ್ಯಂಡ್ ದ ಡೆಟ್. ದಟ್ಸ್ ವೈ ದೀಸ್ ಆರ್ ದ ಟೂ ಟೈಪ್ಸ್ ಆಫ್ ದಿ ಫೈನಾನ್ಸ್, ಒಂದು ಇಕ್ವಿಟಿ ಫೈನಾನ್ಸು, ಇನ್ನೊಂದು ಡೆಟ್ ಫೈನಾನ್ಸು. ಹಾಗಾದರೆ ಈ ಇಕ್ವಿಟಿ ಎಲ್ಲಿಂದ ಬರುತ್ತೆ ಮತ್ತು ಈ ಡೆಟ್ ಎಲ್ಲಿಂದ ಬರುತ್ತೆ, ನಮಗೆ ಹೌ ವಿ ಆರ್ ಗೋಯಿಂಗ್ ಟು ಗೆಟ್ ದ ಸೋರ್ಸಸ್ ನೋಡಬೇಕಲ್ಲ, ಫ್ರಮ್ ವೇರ್ ವಿ ಆರ್ ಗೋಯಿಂಗ್ ಟು ಗೆಟ್ ದ ಮನಿ. ಒಬ್ಬ ಫೈನಾನ್ಸ್ ಮ್ಯಾನೇಜರ್ ಯಾವ ಥರ ಥಿಂಕ್ ಮಾಡಬೇಕಪ್ಪ ಅಂದರೆ, ನನ್ನ ಕಂಪನಿಗೆ ದುಡ್ಡು ಎಲ್ಲಿಂದ ಬರ್ತಾ ಇದೆ, ಫ್ರಮ್ ವೇರ್ ಐ ಆಮ್ ಗೆಟಿಂಗ್ ದ ಮನಿ ಆ್ಯಂಡ್ ವೇರ್ ಶುಡ್ ಐ ಟೇಕ್ ದ ಮನಿ. ಬಾರೋ, ಯಾರಿಂದ ತಗೊಳ್ಬೇಕು ನಾವು,
ದುಡ್ಡು ಯಾರಿಂದ ತಗೊಳ್ಬೇಕು, ಎಷ್ಟು ತಗೊಳ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಡಿಸಿಷನ್ ಇದೆ ಇಲ್ಲಿ. ಸೋರ್ಸಸ್ ಆಫ್ ಫೈನಾನ್ಸ್ ವುಡ್ ಬಿ, ನಾವು ಒಂದು ಫೈನಾನ್ಸ್ ಎಲ್ಲಿಂದ ತಗೊಳ್ಬೋದು ಅಂದರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿಂದ ತಗೊಳ್ಬೋದು, ಬ್ಯಾಂಕ್ಸ್ಗಳಿಂದ ತಗೊಳ್ಬೋದು, ರೈಟ್. ದೆನ್ ವಿ ಕ್ಯಾನ್ ಆಲ್ಸೋ ಟೇಕ್ ಫ್ರಮ್ ದ ಲೆಂಡರ್ಸ್, ಮನಿ ಲೆಂಡರ್ಸ್ ಅಂತ ನಾವೇನು ಕರಿತೀವಿ ಅವರಿಂದ ತಗೊಳ್ಬೋದು ನಾವು ದುಡ್ಡು, ರೈಟ್. ದೆನ್ ವಿ ಕ್ಯಾನ್ ಆಲ್ಸೋ ಟೇಕ್ ಫ್ರಮ್ ದ ರಿಟೇಲರ್ಸ್, ಕೆಲವೊಂದು ಸತಿ ಚಿಲ್ಲರೆ ವ್ಯಾಪಾರಿಗಳಿಂದ ನಾವು ತಗೊಳ್ಬೋದು, ಕೆಲವೊಂದು ಸಲ ನಮ್ಮ ಸಪ್ಲಯರ್ಸ್ಗಳಿಂದ ತಗೊಳ್ಬೋದು, right. So if you see the sources of finance, you are going to get the money from these many people. But ಇಲ್ಲಿ equity shareholders ಅನ್ನೋರು ಬಹಳ ಇಂಪಾರ್ಟೆಂಟ್ ರೋಲು ಪ್ಲೇ ಮಾಡ್ತಾರೆ. Equity shareholders, you can also call them as the ಓನರ್ಸ್ ಆಫ್ ದಿ ಕಂಪನಿ. ಯಾಕೆ ಓನರ್ಸ್ ಅಂತ ನಾವು ಕರಿತೀವಪ್ಪ ಅಂತಂದರೆ ಅವರು ನಮ್ಮ ಕಂಪನಿಯಲ್ಲಿ ಶೇರ್ಸ್ಗಳನ್ನು ತೊಗೊಂಡಿರ್ತಾರೆ, ಶೇರ್ ಹೋಲ್ಡರ್ಸ್ ಆಗಿರ್ತಾರೆ, ಅದಕ್ಕೆ ನಾವು ಅವರಿಗೆ ಓನರ್ಸ್ ಅಂತ ಕರಿತೀವಿ. ನಾವು ಶೇರ್ಸನ್ನು ಅವರಿಗೆ ಕೊಡಬೇಕಾದ್ರೆ ಏನಿದೆ ಇಲ್ಲಿ ಪ್ರೊಸೀಜರ್ ಏನಿದೆ, ಫಸ್ಟ್ ನಾವು ಒಂದು IPO ಅಂತ ಮಾಡ್ತೀವಿ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರಿತೀವಿ. ಅಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವು ನಮ್ಮ ಕಂಪ್ನಿ ಹತ್ರ ಇಷ್ಟು ಶೇರ್ಸ್ ಇದ್ದಾವೆ, ನಾವು ಈ ಕಂಪ್ನಿಗೆ ಈ ಶೇರ್ಸ್ಗಳನ್ನು ನಾವು ಮಾರಬೇಕಂತ ಅಂತ ಇದ್ದೀವಿ. ಸೊ ಅವಾಗ ಏನಾಗುತ್ತೆ, ಜನಗಳು ಬರ್ತಾರೆ, ಅವರು ಸಬ್ಸ್ಕ್ರೈಬ್ ಮಾಡ್ತಾರೆ, ನಮ್ಮ ಒಂದು ಶೇರ್ಸನ್ನು ಸಬ್ಸ್ಕ್ರೈಬ್ ಮಾಡ್ತಾರೆ, ನಮಗೆ ದುಡ್ಡು ಕೊಡ್ತಾರೆ. ಅದು ನಾವು ಫಸ್ಟ್ ಏನು ಹೇಳಿರ್ತೀವಿ ಅಲ್ಲಿ ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಫೇಸ್ ವ್ಯಾಲ್ಯೂ ಅಂದರೆ ಆ ಶೇರಿನ ಮೌಲ್ಯ ಎಷ್ಟಿದೆ. ಫೇಸ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ದ ಪ್ರೈಸ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಶೇರ್. ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಕೋಟೆಡ್ 100 rupees, ಇದು ಶೇರ್ ಫೇಸ್ ವ್ಯಾಲ್ಯೂ ಇದೆ ಒಂದು ಶೇರಿಂದು. ಅದೇ ಆ 100 rupees ಒಂದು ಸತಿ 200 ಆಗ್ಬೋದು, 300 ಆಗ್ಬೋದು, ಮತ್ತು 500 ಕೂಡ ಆಗ್ಬೋದು. ಅದಕ್ಕೆ ನಾವು ಏನು ಕರಿತೀವಿ, ಮಾರ್ಕೆಟ್ ವ್ಯಾಲ್ಯೂ ಅಂತ ಕರಿತೀವಿ. ಇದನ್ನು ನಾವು ಮಾರ್ಕೆಟ್ ವ್ಯಾಲ್ಯೂ ಅಂತ ಕರಿತೀವಿ. ಯಾಕೆ ಕರಿತಾ ಇದ್ದೀವಿ ಅಂದರೆ ಡಿಪೆಂಡ್ ಅಪಾನ್ ದ ವ್ಯಾಲ್ಯೂ ಆಫ್ ದಟ್ ಪರ್ಟಿಕ್ಯುಲರ್ ಆರ್ಗನೈಸೇಷನ್. ಆ ಒಂದು ಆರ್ಗನೈಸೇಷನ್ ಎಷ್ಟು ಬೆಲೆ ಬಾಳುತ್ತೆ ಅಥವಾ ಅದ್ರದ್ದು ವ್ಯಾಲ್ಯೂ ಎಷ್ಟಿದೆ, ಅದ್ರ ಗುಡ್ ವಿಲ್ ಎಷ್ಟಿದೆ, ಆ ಒಂದು ಬೇಸಿಸ್ ಮೇಲೆ ಏನಾಗುತ್ತೆ ರೀ ಮಾರ್ಕೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಕೋತ ಹೋಗ್ತದೆ. ಸೊ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ದೋಸ್ ಪೀಪಲ್ ಹೂ ಹ್ಯಾವ್ ಸಬ್ಸ್ಕ್ರೈಬ್ಡ್ ದ ಶೇರ್ಸ್, who have purchased the shares of the company and become the owner of that particular company. For that matter, if this is the size of the company, then if you see, these are the shareholders of the company. ಅಂದರೆ ಪಾರ್ಟ್ ಆಗಿ ನಮ್ಮ ಕಂಪನಿಯಿಂದ ಅವರು ಶೇರ್ಗಳನ್ನು ತೊಗೊಂಡಿದ್ದಾರೆ, ಅಂದರೆ ಅದರ ಒಂದು ಭಾಗ, ಈ ವ್ಯಕ್ತಿಗಳು ಆ ಒಂದು ಭಾಗ ಆಗಿದ್ದಾರೆ, ಅಂದರೆ ನಮ್ಮದು ಕಂಪನಿಯಿಂದ. ಸೊ ಅವರಿಗೆ ನಾವು ಅದಕ್ಕೆ ಓನರ್ಸ್ ಅಂತ ಕರಿತೀವಿ. ಸೊ ಇಕ್ವಿಟಿ ಈಸ್ ದಟ್. ದೆನ್ ಡೆಟ್ ಅಂತಂದರೆ ಏನು, ಡಿಬೆಂಚರ್ಸ್ ಅಂದರೆ ಏನು, ಸಾಲ ಪತ್ರಗಳು. ಡಿಬೆಂಚರ್ಸ್ ಅಂದರೆ ನೀವು ಕೇಳಿರ್ಬೋದು, ಸಾಲ ಪತ್ರಗಳು. ಡಿಬೆಂಚರ್ಸಲ್ಲಿ ಏನಾಗುತ್ತೆ, ಅವರು ನಮಗೆ ಸಾಲ ಕೊಡ್ತಾರೆ, ಹೌದಾ. ಸಾಲ ಕೊಟ್ಟಾದಮೇಲೆ ನಾವು ಅವ್ರಿಗೆ ವಾಪಸ್ ಏನು ಕೊಡಬೇಕು, ಬಡ್ಡಿ ಕೊಡಬೇಕಾಗುತ್ತೆ, ಅದಕ್ಕೆ ನಾವು ಇಂಟ್ರೆಸ್ಟ್ ಅಂತ ಕರಿತೀವಿ. ಸೊ ಡಿಬೆಂಚರ್ ಹೋಲ್ಡರ್ಸ್ ಹ್ಯಾವ್ ಟು ಬಿ ಗಿವನ್ ದ ಇಂಟ್ರೆಸ್ಟ್, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಹ್ಯಾವ್ ಟು ಬಿ ಗಿವನ್ ದ ಡಿವಿಡೆಂಟ್. ಆರ್ ಯು ಗೆಟಿಂಗ್ ರೈಟ್? ದಿಸ್ ಈಸ್ ವಾಟ್ ವಿ ಹ್ಯಾವ್ ಸೀನ್ ಇನ್ ದ ಬೇಸಿಕ್ಸ್ ಆಫ್ ದಿ ಫೈನಾನ್ಸ್. ಅಂದರೆ ಮೀನಿಂಗ್ ಆಫ್ ಫೈನಾನ್ಸ್ ಅಂತ ಬಂದರೆ ಇಷ್ಟು ನಮಗೆ ನಾವು ನೋಡ್ಬೋದು. ಒಂದು ಟೈಪ್ಸ್ ಆಫ್ ಫೈನಾನ್ಸಲ್ಲಿ ಇಕ್ವಿಟಿ ಫೈನಾನ್ಸ್ ಇದೆ, ಡೆಟ್ ಫೈನಾನ್ಸ್ ಇದೆ, ಮತ್ತು ಸೋರ್ಸಸ್ಗಳು ಏನಪ್ಪ ಅಂತ ಅಂದರೆ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ಬ್ಯಾಂಕ್ಸ್ಗಳಿದ್ದಾವೆ, ಮನಿ ಲೆಂಡರ್ಸ್ ಇದ್ದಾರೆ, ರಿಟೇಲರ್ಸು, ಸಪ್ಲಯರ್ಸು. ಇನ್ನು ಕೆಲವು ಸಲ ಏನಾಗುತ್ತೆ ಅಂದರೆ ಯು ಕ್ಯಾನ್ ಆಲ್ಸೋ ಗೋ ಫಾರ್ ಯುವರ್ ಫ್ರೆಂಡ್ಸ್, your relatives, from them also you can take the money. ಪ್ರೈವೇಟ್ ಕಂಪನಿ ಇತ್ತು ಅಂತಂದರೆ ಅವ್ರ ಫ್ರೆಂಡ್ಸ್ ಹತ್ರ ತೊಗೊಳ್ಬೋದು, ರಿಲೇಟಿವ್ಸ್ ಹತ್ರ ತೊಗೊಳ್ಬೋದು ದುಡ್ಡು. ಅದೇ ಪಬ್ಲಿಕ್ ಕಂಪನಿ ಇತ್ತು ಅಂತಂದರೆ ಒಂದು ಪ್ರೊಸೀಜರ್ ಫಾಲೋ ಮಾಡಿ ಅವರು ಈ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳಿಂದ ದುಡ್ಡನ್ನು ತೊಗೊಳ್ಬೋದು. ನಾವೀಗ ಮುಂದೆ ಬರ್ತಕ್ಕಂಥ ತರಗತಿಯಲ್ಲಿ ಡಿಫ್ರೆಂಟ್ ಟಾಪಿಕ್ಸ್ ಅಂಡರ್ ದಿ ಫೈನಾನ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ.